ಯಾದಗಿರಿ ಜಿಲ್ಲೆಯ ಭೀಮರಾಯನಗುಡಿ ವಿಶ್ವವಿದ್ಯಾಲಯದಲ್ಲಿ ನಡೆದ ರಜತ ಮಹೋತ್ಸವ ಕಾರ್ಯಕ್ರಮ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನ ಕಾರ್ಯಕ್ರಮವನ್ನು ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲದಾಪುರ ಉದ್ಘಾಟಿಸಿದರು. ಈ ವೇಳೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ, ಭೀಮರಾಯನಗುಡಿ ಕೃಷಿ ವಿಶ್ವವಿದ್ಯಾಲಯದ ಡೀನ್ ಡಾಕ್ಟರ್ PH ಕುಚನೂರ್, ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾದ ಮಲ್ಲಿಕಾರ್ಜುನ ವನದುರ್ಗ, ಮಲ್ಲೇಶ ಕುಲಮಿ, ಮಧುಸೂದನ್ ರೆಡ್ಡಿ, ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಡಾಕ್ಟರ್ ಶಶಿಕಾಂತ್ ಕಟ್ಟಿಮನಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಭೀಮರಾಯನಗುಡಿ ವಿಶ್ವವಿದ್ಯಾಲಯದಲ್ಲಿ ನಿರ್ಮಿಸಲಾದ ವಿದ್ಯಾರ್ಥಿನಿಯರ ವಸತಿ ನಿಲಯ ಉದ್ಘಾಟಿಸಲಾಯಿತು. ಹಳೆಯ ವಿದ್ಯಾರ್ಥಿಗಳ ಸಂಘದ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಲಾಯಿತು. ಬಳಿಕ ಶರಣಪ್ಪ ಸಲದಾಪುರ, ಕೇವಲ ಪದವಿ ಪ್ರಮಾಣಪತ್ರ ಪಡೆಯುವುದು ವಿದ್ಯಾರ್ಥಿಗಳ ಗುರಿಯಾಗಬಾರದು, ಜ್ಞಾನ ಬದುಕನ್ನು ರೂಪಿಸುತ್ತದೆ. ಹೀಗಾಗಿ ಉದ್ಯೋಗ ವ್ಯವಸ್ಥೆಗೆ ಪೂರಕವಾದ ಶಿಕ್ಷಣ ಪಡೆಯುವುದು ಅವಶ್ಯ ಎಂದರು. ಅಂತ ಸ್ಥಿತಿಯಲ್ಲಿರುವಂತ ಒಬ್ಬ ಮಹಿಳೆ ಗೃಹಿಣಿ ಮನೆಗಷ್ಟೇ ಸೀಮಿತವಾಗಿರ್ತಕ್ಕಂಥ ಇವತ್ತ ನಮ್ಮ ಮಕ್ಕಳು ಇವತ್ತ ಈ ಅಗ್ರಿಕಲ್ಚರ್ ಅನ್ನ ಒಬ್ಬ ವಿಜ್ಞಾನಿಯಾಗಿ ಹೊರಗೆ ಬರ್ತಾ ಇರೋದು ಬಹಳ ಸಂತೋಷದಾಯಕ. 50% ಡಾಕ್ಟರ್ ಎಂ ಹನುಮಂತಪ್ಪ, ದೇಶದ 50%ಕ್ಕೂ ಹೆಚ್ಚು ಜನರು ಇಂದಿಗೂ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಕೃಷಿ ಕ್ಷೇತ್ರ ದೇಶದ ಆರ್ಥಿಕತೆಯ ಪ್ರಮುಖ ಆಧಾರವಾಗಿದೆ. ಕೃಷಿ ಮತ್ತು ವಿಜ್ಞಾನ ಆಧುನಿಕ ತಂತ್ರಜ್ಞಾನವನ್ನು ರೈತರಿಗೆ ತಲುಪಿಸುವ ಕೆಲಸವಾಗಬೇಕಾಗಿದೆ ಎಂದರು. ಕೃಷಿಗೆ ಸಾಕಷ್ಟು ಆದ್ಯತೆ ಕೊಡ್ತಾ ಇದ್ದಾರೆ. ಸರ್ಕಾರದಲ್ಲಿ ಸಾಕಷ್ಟು ಸವಲತ್ತುಗಳಿದೆ. ವಿದ್ಯಾಭ್ಯಾಸನೂ ಹೆಚ್ಚೆಚ್ಚು ಗುಣಮಟ್ಟ ಆಗಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಪರ್ಟಿಕ್ಯುಲರ್ಲಿ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಎಲ್ಲಿ ಬೇಕಾದ್ರೂ ಸರ್ವೈವ್ ಆಗ್ತಾ ಒಂದು ಕೆಪಾಸಿಟಿ ಆ ರೀತಿ ತಯಾರು ಮಾಡಿರ್ತಾರೆ ನಮ್ಮ ಶಿಕ್ಷಕರು. ಡಾಕ್ಟರ್ PH ಕುಚನೂರ್, 2001 ಮಹಾವಿದ್ಯಾಲಯ ಆರಂಭವಾಗಿದ್ದರಿಂದ ಈವರೆಗೂ 21 ತಂಡಗಳಲ್ಲಿ 1452 ವಿದ್ಯಾರ್ಥಿಗಳು ಪದವಿ ಪಡೆದು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡುತ್ತಿದ್ದಾರೆ. ವಿವಿಧ ಉದ್ಯೋಗಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಎಂದರು. ನಮ್ಮ ಮಹಾವಿದ್ಯಾಲಯಕ್ಕೆ ಸುಮಾರು 500 ಲಕ್ಷ ಅಂದ್ರೆ 5 ಕೋಟಿ ರೂಪಾಯಿ ಅಷ್ಟು RKUI ಹಣವನ್ನ ಕೊಡಮಾಡಿದ್ದಾರೆ. ಡಾಕ್ಟರ್ ಶಶಿಕಾಂತ್ ಕಟ್ಟಿಮನಿ, ಅಂಕಗಳು ಜೀವನವಲ್ಲ, ಜ್ಞಾನ, ಶಿಸ್ತು ಮತ್ತು ಬದುಕಿನ ಮೌಲ್ಯಗಳು ವ್ಯಕ್ತಿಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿವೆ. ಕಾಲೇಜು ಮತ್ತು ವಿದ್ಯಾರ್ಥಿಗಳ ಜೊತೆ ಹಳೆಯ ವಿದ್ಯಾರ್ಥಿಗಳ ಸಂಘ ಸದಾ ನಿಲ್ಲಲಿದೆ ಎಂದರು. ಬಹಳ ಪುಣ್ಯ ಅಂತ ಹೇಳ್ತೀನಿ. ಅದೇ ನಾನು ವಿದ್ಯಾರ್ಥಿಗಳು ಹೇಳೋದು ಬಯಸಿದಷ್ಟೇ, ನಾವು ಮುಂದಿನ ದಿನಗಳಲ್ಲಿ ನಮ್ದು ಅಲುಮಿನಿ ಅಸೋಸಿಯೇಷನ್ ಕಡೆಯಿಂದ ಏನೇ ಒಂದು ಸಮಸ್ಯೆ ಆದ್ರೂ ಕೂಡ ನಾವಿರ್ತೀವಿ. ಮುಂದೆ ಒಂದು 3 ತಿಂಗಳಿಗೊಮ್ಮೆ ಅಲುಮಿನಿ ಟಾಕ್ ಅಂತ ಮಾಡೋಣ. ಮಲ್ಲಿಕಾರ್ಜುನ ವನದುರ್ಗ, ಕಾಲೇಜಿನ ರಜತ ಮಹೋತ್ಸವ ಅಂಗವಾಗಿ ಶಿಕ್ಷಣ ಆರಂಭಿಸುವ ಕುರಿತು ಕುಲಪತಿ ಹಾಗೂ ಡೀನ್ ಜೊತೆ ಚರ್ಚಿಸಿ ಅಲ್ಪಾವಧಿಯಲ್ಲೇ ಅನುಮೋದನೆ ದೊರಕುವಂತೆ ಮಾಡಲಾಗಿದೆ. ಜೊತೆಯಲ್ಲೇ 1,30,00,000 ವೆಚ್ಚದಲ್ಲಿ ಇನೋವೇಷನ್ ಹಬ್ ಆರಂಭಿಸಲಾಗಿದೆ ಎಂದು ಹೇಳಿದರು. ಕೆಲಸಕ್ಕಿಂತ ಸ್ವಂತವಾಗಿ ದುಡಿಯೋಣ ಅಂತ ಹೇಳಿ 4 ಜನ ಕೆಲಸ ಕೊಡ್ಬೇಕಂತ ಅದು ಸಾಧ್ಯ. ನಮ್ಮ ಗ್ರಾಜುಯೇಷನ್ಗೆ ಸಾಧ್ಯ ಇದೆ. ನಾವು ಯಾರ ಮೇಲೂ ಡಿಪೆಂಡ್ ಇಲ್ಲ. ಇವತ್ತು ಎಲ್ಲ ಕಡೆ ಸ್ಕಿಲ್ ಡೆವಲಪ್ಮೆಂಟ್ ಇಂದ ತರಬೇತಿ ಕೊಡ್ತಾರೆ. ಬಟ್ ನಮ್ಮ ವಿಶ್ವವಿದ್ಯಾಲಯದಲ್ಲಿ, ನಮ್ಮ ಮಹಾವಿದ್ಯಾಲಯದಲ್ಲಿ 80ಕ್ಕಿಂತ ಹೆಚ್ಚು ಸ್ಕಿಲ್ ಅನ್ನು ನಾವು ಕಲಿತೀವಿ.